ಹೋಳಿ ಆಚರಣೆ ನೆಪದಲ್ಲಿ ಕಿಡಿಗೇಡಿಗಳ ದುಷ್ಕೃತ್ಯ ಇದು ಮಹಾರಾಷ್ಟ್ರದಲ್ಲಾಗಿರೋದಲ್ಲ, ನಮ್ಮ ರಾಜ್ಯದಲ್ಲೇ ಗದಗದಲ್ಲಿ ನಡೆದಿರತಕ್ಕಂಥ ದುಷ್ಕೃತ್ಯ. ಏನು ಮಾಡಿದ್ದಾರೆ? ಬಸ್ ಮೇಲೆ ಮೊಟ್ಟೆ, ಸಗಣಿ, ಗೊಬ್ಬರ, ಕಲುಷಿತ ಬಣ್ಣವನ್ನು ಎರಚಿದ್ದಾರೆ ಕಿಡಿಗೇಡಿಗಳು. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಸುವರ್ಣಗಿರಿ ತಾಂಡಾ ಬಳಿ ನಡೆದಿರತಕ್ಕಂಥ ಘಟನೆ. ಬಸ್ನಲ್ಲಿ ಹಲವು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ, ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ. ಲಕ್ಷ್ಮೇಶ್ವರ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಪಾಪ ವಿದ್ಯಾರ್ಥಿಗಳು. ಕೆಮಿಕಲ್ ಬಣ್ಣ ಎರಚಿದ ಪರಿಣಾಮ ಮಕ್ಕಳು ಪಾಪ ಅಸ್ವಸ್ಥರಾಗಿದ್ದಾರೆ. ನೋಡಿ, ನಾವು ಮರಾಠಿ ಪುಂಡರು ಅಂತೀವಿ. ಪುಂಡರು ಅಲ್ಲಲ್ಲ, ಇಲ್ಲೂ ಇದ್ದಾರೆ, ನಮ್ಮ ರಾಜ್ಯದಲ್ಲೂ ಇದ್ದಾರೆ ಪುಂಡರು. ನೋಡಿ ಪಾಪ ಅವ್ರು ಒದ್ದಾಡ್ತಿರೋ ನೋಡಿ. ಛೇ 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 ಬಸ್ ಹೋಗ್ತಾ ಇತ್ತು, ವಿದ್ಯಾರ್ಥಿಗಳೆಲ್ಲ ಬಸ್ಸಲ್ಲಿ ಕೂತಿದ್ರು. ಹೋಳಿ ಆಚರಣೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದೇನೋ ಸಗಣಿ, ಗೊಬ್ಬರ, ಬಣ್ಣ, ಕೆಮಿಕಲ್ಸ್ ಇರುವಂಥ ಬಣ್ಣ ಎಲ್ಲ ಬಸ್ಗೆ ಎರ್ಸ್ಬಿಟ್ಟಿದ್ದಾರೆ. ಬಸ್ಸಲ್ಲಿದ್ದಂತಹ ವಿದ್ಯಾರ್ಥಿಗಳೆಲ್ಲ ಪಾಪ ಈ ರೀತಿ ಒದ್ದಾಡ್ತಾ ಇದ್ದಾರೆ ನೋಡಿ. ಲಕ್ಷ್ಮೇಶ್ವರ ತಾಲೂಕು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ. ಎಂಥ ಜನರು ಇವರೆಲ್ಲರೂ! ಇವರು ಮನುಷ್ಯರ, ರಾಕ್ಷಸರ? ಇವ್ರ ಮನೆಯವರೇ ಯಾರಾದರೂ ಮಕ್ಕಳಿದ್ರೆ, ಇವ್ರ ತಂಗಿನೋ ತಮ್ಮನೋ ಯಾರಾದರೂ ಇದ್ದರೆ, ಛೇ, ಇವ್ರು ಯಾರು, ಏನು, ಯಾಕೆ, ಇವ್ರ ಉದ್ದೇಶ ಏನು, ಯಾರ ಮೇಲೆ ಕೋಪ ಇದು, ಯಾರ ಮೇಲೆ ತೀರಿಸ್ಕೊಂಡಿದ್ದಾರೆ, ಒಂದು ಅರ್ಥ ಆಗ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಭೀಮನಗೌಡ ಅವರಿಂದ ಪಡ್ಕೊಂಡ. ಭೀಮನಗೌಡ, ಯಾರ್ರೀ ಇವರು? ಇವರೇನು ಮನುಷ್ಯರ, ರಾಕ್ಷಸರ? ಆ ಮಕ್ಕಳು ನರಳಾಟ ನೋಡೋಕ್ಕಾಗ್ತಾ ಇಲ್ಲ. ಇವ್ರ ಉದ್ದೇಶ ಏನು, ಯಾರ ಮೇಲಿನ ಸಿಟ್ಟು ಇದು ಅಂತ? ಅರವಿಂದ್, ಇದು ಪೂರ್ವ ನಿಯೋಜಿತ ಅಂತಾನೆ ಹೇಳ್ಬೋದು ಅಂತನ್ನುವಂಥದ್ದು ಕಂಡು ಬರ್ತದೆ. ಯಾಕಂದ್ರೆ ಇದು ಇವತ್ತು ಹೋಳಿ ಹುಣ್ಣಿಮೆ ಸಂದರ್ಭದಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಒಂದು ಸುವರ್ಣಗಿರಿ ಅನ್ನುವಂತ ಒಂದು ತಾಂಡ ಇದೆ. ಈ ತಾಂಡದಲ್ಲಿ ಇವತ್ತು ಬಣ್ಣದ ಹೂಕುಳಿ ಒಂದು ಹಬ್ಬ ಇತ್ತು. ಈ ಸಂದರ್ಭದಲ್ಲಿ ಸುಮಾರು ಒಂದು 8 ಜನ ವಿದ್ಯಾರ್ಥಿಗಳು ಕಾಲೇಜ್ಗೆ ಅಂತ ಹೊರಟಿರ್ತಾರೆ. ಅದರಲ್ಲಿ ಕೆಲವು ಪುಂಡರು ಕಾಯ್ದುಕೊಂಡು ಕುಂತಿರ್ತಾರೆ. ಆ ವಿದ್ಯಾರ್ಥಿನಿ ಇನ್ನೇನು ಬಸ್ ಬಂತು, ಬಸ್ ಹತ್ಬೇಕು ಅನ್ನುವಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿಯರ ಮೇಲೆ ಒಂದು ಬಣ್ಣವನ್ನು ಇರ್ತಾರೆ. ಆದ್ರೆ ಬಣ್ಣ ಯಾವ ತರ ಇರ್ತದೆ ಅಂದ್ರೆ ಅದರಲ್ಲಿ ರಾಸಾಯನಿಕ ಮಿಶ್ರಣವಾಗಿರುತ್ತೆ, ಅದರಲ್ಲಿ ಸರಾಯಿ ಮಿಶ್ರಣವಾಗಿರುತ್ತೆ. ಸರಾಯಿ, ಸಗಣಿ ಜೊತೆಗೆ ಬೇರೆ ಬೇರೆ ಬಣ್ಣ, ರಾಸಾಯನಿಕ ಪದಾರ್ಥಗಳು, ಹೀಗೆ ಅನೇಕ ಎಲ್ಲವನ್ನು ಕೂಡಿಸಿ ಒಂದು ಬಣ್ಣವನ್ನ ಮಾಡಿ, ಕಲುಷಿತ ಬಣ್ಣವನ್ನ ಮಾಡಿ ಅದನ್ನ ವಿದ್ಯಾರ್ಥಿಗಳಿಗೆ ಏರಿಸುವಂತ ಪ್ರಯತ್ನ ಮಾಡ್ತಾರೆ. ಅದರ ವಾಸನೆಗೆ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಬೀಳುವಂತದ್ದು ಕೂಡ ಇಲ್ಲಿ ಕಂಡು ಬರ್ತದೆ. ಹಾಗಾಗಿ ಅದರಿಂದ ಸುಮಾರು 8. ಓಕೆ, ಥ್ಯಾಂಕ್ ಯು ಭೀಮನಗೌಡ. ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.